ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಲೋಯಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಇವತ್ತು ನಾನ್ ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಹುರುಳಿಕಟ್ಟಿನ ಸಾಂಬಾರು. ಹಿಂದಿನ ದಿನ ನಾನು ಹುರುಳಿಕಾಳು ಪಾಯಸನ ಮಾಡಿ ಅದನ್ನ ವಿಡಿಯೋ ಮಾಡಿ ತೋರಿಸ್ತಿದ್ದೆ ನಿಮ್ಗೆ. ಇವತ್ತು ಹುರುಳಿಕಟ್ಟಿನ ಸಾಂಬಾರ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಹಾಗೇನೆ ಈ ಸಾಂಬಾರ್ನ, ಈಗ ರೈನಿ ಸೀಸನ್ ಅಲ್ವಾ, ಸೊ ತುಂಬಾನೇ ಜನ ಈ ಸಾಂಬಾರ್ನ ಮಾಡ್ತಾರೆ. ಹಾಗೇನೆ ಇದು ಒಂದು 2 ರಿಂದ 3 ದಿನ ಆರಾಮಾಗಿ ಇಟ್ಕೊಂಡು ಊಟ ಮಾಡ್ಬೋದು. ಈಗ ನಾನ್ ವೆಜ್ ಸಾಂಬಾರ್ ಎಲ್ಲ ಇರುತ್ತಲ್ಲ, 1 ಡೇ 2 ಡೇಸ್ ಆ ತರ ಹುಳಿಕಟ್ ಸಾಂಬಾರ್ನು ಇಟ್ಕೋಬಹುದು. ಇದನ್ನ ಕುದಿಸಿ ಊಟ ಮಾಡಿದ್ರೆ ಸಾಂಬಾರ್ ತುಂಬಾ ಟೇಸ್ಟ್ ಇರುತ್ತೆ ಆಕ್ಚುಲಿ. ಸೊ ಆ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ನಾನೇನ್ ಐಟಮ್ಸ್ ಹಾಕೊಂಡಿದ್ದೀನಿ ಅಂತೇಳಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಹುರುಳಿಕಾಳನ್ನ ತೊಳ್ಕೊಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಹುರುಳಿಕಾಳನ್ನ ಆರಿಸ್ಕೊಂಡಿದ್ದೆ. ಯಾಕಂತೇಳಂತಂದರೆ ಇವಾಗ ಕಲ್ಲೆಲ್ಲ ಸಿಗುತ್ತೆ ಹುರುಳಿಕಾಳಲ್ಲಿ, ಹಂಗಾಗ್ಬಿಟ್ಟು ಹುರುಳಿಕಾಳನ್ನ ನೀಟಾಗಿ ಆರಿಸ್ಕೋಬೇಕು. ಆರಿಸ್ಕೊಂಡಾದ್ಮೇಲೆ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ ನಂತರ ಅದರಲ್ಲಿ ನೀರೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಬಸ್ಕೋಬೇಕು. ನೀವು ಬಸ್ಕೊಂಡಾದಮೇಲೆ ಇದನ್ನು ಬೇಯೋದಕ್ಕೆ ಕುಕ್ಕರಲ್ಲಿ ಇಡಬೇಕು. ನಾನಿಲ್ಲಿ ವಾಶ್ ಮಾಡ್ಕೊಂಡಿರೋಂತಹ ಹುರುಳಿಕಾಳನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಏನಾದರೂ ಜಾಸ್ತಿ ಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸಾಂಬಾರು ಸ್ವಲ್ಪ ಕಡಿಮೆ ಬೇಕು ಅಂತೇಳಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು ಸಾಂಬಾರನ್ನ ಜಾಸ್ತಿ ಮಾಡ್ತಿದ್ದೀನಿ, ಹಾಗಾಗ್ಬಿಟ್ಟು ನೀರು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನಾನು ಇದನ್ನು ವಿಷಲ್ ಕೂಗೋದಕ್ಕೆ ಇಡ್ತಿದ್ದೀನಿ. ನೀವು ಏನಾದರೂ ಬರೀ ಕಾಳನ್ನ ಸಾಂಬಾರು ಸೈಡಿಗೆ ಟೇಸ್ಟಿಗೆ ಬೇಕು ಅಂತಂದರೆ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇದರಿಂದ ಪಾಯಸ ಮಾಡ್ತಿದ್ದೀನಿ, ಹಂಗಾಗಿ ನಾನು ಯಾವುದೇ ಉಪ್ಪನ್ನು ಕೂಡ ಹಾಕ್ತಾಯಿಲ್ಲ. ನಾವು ಈ ಹುರುಳಿಕಾಳಿಂದ ಪಾಯಸ ಮಾಡ್ತೀವಿ ಅಂದರೆ 7 ರಿಂದ 8 ವಿಷಲ್ನ ಕೂಗಿಸ್ಕೋಬೇಕು. ಇಲ್ಲ ನಾರ್ಮಲ್ಲು ಮುದ್ದೆ ಜೊತೆದು ಸೈಡಿಗೆ ಬೇಕು ಕಾಳುಗಳು ಅಂತೇಳಂದರೆ 4 ರಿಂದ 5 ವಿಷಲ್ ಕೂಗಿಸ್ಕೊಳ್ಳಿ. ಸೊ ನಾನು 7 ರಿಂದ 8 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಅದು ಕುಕ್ಕರ್ದು ವಿಷಲೆಲ್ಲ ಆರಿದ ಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿಬಿಟ್ಟು ಹುರುಳಿಕಾಳು ಬೆಂದಿದೆಯಾ ಅಂತೇಳಿ ನೋಡ್ತಾ ಇದ್ದೀನಿ. ನಿಮಗೆ ಹಾಗೆ ಹುರುಳಿಕಾಳು ಬೆಂದಿದೆ ಅಥವಾ ಇಲ್ಲ ಅಂತೇಳಿ ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಒಂದು ಸಲ ಅದನ್ನು ಈಚುಕ್ಬಿಟ್ಟು ನೋಡಿ, ಆಗ ಗೊತ್ತಾಗುತ್ತೆ ಬೆಂದಿದೆಯಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ನಾನೇನು ಮಾಡ್ತಿದ್ದೀನಿ ಅಂದರೆ ಹುರುಳಿಕಾಳು ಮತ್ತು ನೀರನ್ನ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಸೋಸ್ಕೊತಿದ್ದೀನಿ. ಸೋಸ್ಕೊಂಡಾದ ನಂತರ ಆ ನೀರಿಂದನೇ ನಾನು ಇವಾಗ ಹುರುಳಿಕಟ್ಟಿನ ಸಾಂಬಾರು ಮಾಡ್ತಾ ಇರೋದು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 3 ರಿಂದ 4 ಪೀಸಷ್ಟು ಹಸಿ ಶುಂಠಿನ ಹಾಕ್ಕೋಬೇಕು. ನಂತರ ನಾನು ಇದಕ್ಕೆ 2 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, 1 ದಪ್ಪವಾಗಿ ಹೆಚ್ಚಿರೋದು. ನೆಕ್ಸ್ಟು ನಾನು 1 ಕಪ್ಪು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಾಂಬಾರು ಸೌಟಲ್ಲಿ ಹುರುಳಿಕಾಳನ್ನ ಬೇಯಿಸ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. 2-3 ಲವಂಗ ಮತ್ತು 1 ಪೀಸಲ್ಲಿ ಚಕ್ಕೆನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಮೀಡಿಯಮಲ್ಲೇ ಖಾರ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡರು 3/4 ಸ್ಪೂನು, ಹಾಗೆಯೇ ಬೇಳೆ ಸಾಂಬಾರು ಪೌಡರ್ 3/4 ಸ್ಪೂನಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದಂಥ ಹುರುಳಿಕಾಳಿನ ನೀರಿತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಳ್ತಿದ್ದೀನಿ. ರುಬ್ಕೊಂಡಾದ ನಂತರ ಒಂದು ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಅರ್ಧ ಹೆಚ್ಚಿರೋ ಈರುಳ್ಳಿ ಮತ್ತು ಅರ್ಧ ಹೆಚ್ಚಿರೋ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಇದಕ್ಕೆ ಹಾಕ್ಕೋಬೇಕು. ಖಾರನ ಹಾಕಿ ಆದಮೇಲೆ ನೀವು ಆವಾಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹುರುಳಿಕಾಳು, ಅದ್ರ ನೀರನ್ನ ಇದಕ್ಕೆ ಹಾಕ್ಕೋಬೇಕು. ನಿಮಗೆ ಬೇಯಿಸಿರೋಂಥ ಅಷ್ಟು ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಜಾಸ್ತಿ ಆಯಿತು ಅಂತಂದರೆ ನಾವು ಖಾರಕ್ಕೆ ಎಷ್ಟು ಮೆಜರ್ಮೆಂಟ್ ತೊಗೊಂಡು ಕಾಯಿನ ತುರ್ಕೊಂಡಿರ್ತೀವೋ ಅಷ್ಟಕ್ಕೆ ತಕ್ಕಂತೆ ನೀರನ್ನ ಹಾಕ್ಕೋಬೇಕು. ಇಲ್ಲಾಂದರೆ ಸಾಂಬಾರು ಫುಲ್ಲು ನೀರು ಥರನೇ ಅನಿಸುತ್ತೆ. ಇದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಅದನ್ನು ಬಿಡಬೇಕು. ಕುದಿ ಬಂದಾದಮೇಲೆ ರೆಡಿ ಆಯಿತು ಹುರುಳಿಕಟ್ಟಿನ ಸಾಂಬಾರು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತೇಳಂದರೆ ರಂಜಿತಾ ಲೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.